ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ನಿನ್ನೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ. ಸೊ ನಿನ್ನೆ ಎಲ್ಲ ಶಿಫ್ಟದು ಅನಲೈಸಿಸ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಮಾರ್ಚ್ 2 ಅಂದರೆ ನಿನ್ನೆ ಹಾಗೂ ಮಾರ್ಚ್ 3 ಇವತ್ತು ನಡೆದಂತಹ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಲ್ಲ ಶಿಫ್ಟ್ಗಳಲ್ಲಿ ಯಾವ ಥರ ಅಂದರೆ ಎಷ್ಟು ಕ್ವಶನ್ ಯಾವ ಟಾಪಿಕ್ ಮೇಲೆ ಬಂದಿದ್ದು, ಆಮೇಲೆ ಕ್ವಶನ್ ಪೇಪರ್ ಈಸಿ ಇತ್ತಾ, ಮಾಡ್ರೇಟ್ ಇತ್ತಾ, ಟಫ್ ಇತ್ತಾ, ಮತ್ತು ಎಷ್ಟು ಅಟೆಂಪ್ಟ್ ಮಾಡ್ಯಾರ ಸ್ಟೂಡೆಂಟು, ಆಮೇಲೆ ಎಷ್ಟು ಹುಡುಗರು ಎಕ್ಸಾಮ್ಗೆ ಅಟೆಂಡ್ ಆಗ್ಯಾರ, ಅದೇ ರೀತಿ ಮ್ಯಾಥ್ಸಲ್ಲಿ ಎಷ್ಟು ಕ್ವಶನ್ ಟಚ್ ಮಾಡ್ಯಾರ ಸ್ಟೂಡೆಂಟು, ರೀಸನಿಂಗಲ್ಲಿ ಎಷ್ಟು ಟಚ್ ಮಾಡ್ಯಾರ, ಈ ರೀತಿ ಎಲ್ಲ ತರಹದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಭಾಳ ಜನ ಸ್ಟೂಡೆಂಟು ಸರ್ ನೀವು ಹೇಳಿದಂತಹ ಕೆಲವೊಂದು ಕ್ವಶನ್ಗಳಲ್ಲಿ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗ್ಯಾವ, ಅದೇ ರೀತಿ ಅವುಗಳೆಲ್ಲ ನಮಗೆ ನೀವು ಮಾಡಿದಂಥ ಸಂಭವನೀಯ ಪ್ರಶ್ನೆಗಳು, ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ನೀವು ತೆಗೆದುಕೊಂಡ ಕ್ವಶನ್ಗಳು ಎಲ್ಲ ನಮಗೆ ಹೆಲ್ಪ್ಫುಲ್ ಆಗ್ಯಾವ. ಸೊ ಅದೇ ರೀತಿ ಎನಲೈಸಿಸ್ ಕೂಡ ನೀವು ಮಾಡಿರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಎನಲೈಸಿಸ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತಲೂ ಹೇಳ್ತಾ ಇರ್ತೀನಿ. ಅದೇ ರೀತಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ, ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಯಾಕಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ 100% ಅದು ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನೋಡುವಂಥ ಅನುಕೂಲ ಆಗುತ್ತೆ. ಓಕೆ, ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ, ಒಂದೇ ಕಾರಣ. ಓಕೆ, ಎಸ್, ಈಗ ಸ್ಟಾರ್ಟ್ ಮಾಡೋಣ. ಏನು, ಮಾರ್ಚ್ 2 ಮತ್ತು ಮಾರ್ಚ್ 3ರಂದು ನಡೆದಂತಹ ಆರ್ ಪಿ ಎಫ್ ಕಾನ್ಸ್ಟೇಬಲ್ನ ಎಲ್ಲ ಶಿಫ್ಟ್ಗಳಲ್ಲಿ ಕ್ವಶನ್ ಪೇಪರ್ಸು ಸ್ಟೂಡೆಂಟ್ ಹೇಳಿದ ಪ್ರಕಾರ ಏನಂತ ಹೇಳಿದರು ಸರ್, ನಿನ್ನೆ ಫಸ್ಟ್ ಡೇ ಅಂತ ನಡೆದಂತಹ ಪ್ರಶ್ನೆಯಲ್ಲಿ ಯಾರು ಪ್ರಿಪ್ರೇಷನ್ ಮಾಡ್ಯಾರಲ್ಲ ಅವರು, ಅಥವಾ ಪ್ರಿಪ್ರೇಷನ್ ಬರೀ ಒಂದೇ ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ಯಾರಲ್ಲ ಅವರು ಕೂಡ ಹೇಳಿದರು. ಏನಂತ ಹೇಳಿದರು ಸರ್, ಕ್ವಶನ್ ಪೇಪರ್ ಪ್ಯಾಟ್ರನ್ನ ಮಾಡ್ರೇಟ್ ಆಗಿತ್ತು ರೀ, ಮಾಡ್ರೇಟ್ ಆಗಿತ್ತು, ಒಬ್ಬೊಬ್ಬರು ಈಸಿನೂ ಅಂತಂದರು. ಓಕೆ, ಪ್ರಿಪ್ರೇಷನ್ ಮೇಲೆ ಹೋಗುತ್ತಿದ್ದು. ಓಕೆ, ಅದೇ ರೀತಿ ಮಾಡ್ರೇಟ್ ಆಗಿತ್ತು ಅಂತಂದ್ರೆ ನಾವು ಕ್ವಶನನ್ನು ಟಚ್ ಮಾಡ್ಬೋದು ಸರ್, ಹಾಗೇನಿಲ್ಲ, ಆದರೆ ಟೈಮ್ ಮಾತ್ರ ನಮಗೆ ಸಾಲಲ್ಲ. ಮೇನ್ ಟೈಮ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಈ ರೀತಿ ಸ್ಟೂಡೆಂಟು ನಮ್ಗೆ ಹೇಳಿದ್ದು ಏನು, ಮಾಡ್ರೇಟ್ ಆಗದ ಸರ್ ಕ್ವಶನ್ ಪೇಪರು. ಆಮೇಲೆ ಅಟೆಂಪ್ಟ್ ಎಷ್ಟು ಮಾಡಿದ್ರಿ ಅಂತ ನಾನು ಕೇಳಿದ್ದು. ಅವಾಗ ಅವ್ರು ಏನು ಹೇಳಿದರು ಸರ್, ಟೋಟಲ್ ಅಟೆಂಪ್ಟ್ ಅಂದಾಗ 120 ಕ್ವಶನಲ್ಲಿ ಸ್ವಲ್ಪ ಜನ ಎಷ್ಟು ಹೇಳಿದರು, 88 ಅಂತ ಹೇಳಿದರು, 84 ಅಂತ ಹೇಳಿದರು, 96 ಅಂತ ಹೇಳಿದ್ದಾರೆ, 106 ಅಂತ ಹೇಳಿದ್ದಾರೆ, ಅದೇ ರೀತಿ 92 ಅಂತ ಒಬ್ರು ಹೇಳಿದ್ದಾರೆ. ನೋಡಿರಿ, ಇಲ್ಲೇ ವೇರಿಯೇಷನ್ ನೋಡಿರಿ. ಇದು ಎದಕ್ಕೆ ಹಿಂಗೆ ವೇರಿಯೇಷನ್ ಆಗುತ್ತೆ? ಟೈಮ್ ಮೇಂಟೆನೆನ್ಸ್. ಯಾರು ಟೈಮ್ ಭಾಳ ನೀವು ಮೇಂಟೈನ್ ಮಾಡ್ತಿರ್ತೀರಿ ನಿಮ್ಗೆ ಜಾಸ್ತಿ ಕ್ವಶನನ್ನು ಟಚ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ಅದು ಕಟ್ ಆಫ್ ಎಷ್ಟು ನಿಲ್ಲುತ್ತೋ ಏನು ನಿಲ್ಲುತ್ತೋ ಅದು ಒಂದು ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಆದರೆ ಈಗ ನಡೆದಂತಹ ಕ್ವಶನ್ಗಳಲ್ಲಿ ಪರೀಕ್ಷೆಯಲ್ಲಿ ಎಷ್ಟೆಷ್ಟು ಟಚ್ ಮಾಡ್ಯಾರ ಈ ಥರ ಸ್ಟೂಡೆಂಟ್ಗಳ ರಿಪ್ಲೈ ಬಂದದ. ದೆನ್ ಸರ್ ಎಷ್ಟು ಜನ ಅಟೆಂಪ್ಟ್ ಆಗಿದ್ರು ಸರ್ ಎಕ್ಸಾಮ್ಗೆ? 100%. ಇವತ್ತು ಒಂದೇ ಶಿಫ್ಟಲ್ಲಿ ಒಂದು ಬ್ಲಾಕ್ ಅಥವಾ ಒಂದು ಸೆಂಟ್ರಲ್ಲಿ 600 ಮೆಂಬರ್ಸ್ ಇದ್ದರು ಸರ್. 600 ಎಲ್ಲ ಆಯಿದ್ರು ಅಟೆಂಪ್ಟ್ ಆಗಿದ್ರು ಅಂತ ಕೇಳಿದ್ರು. ಆವಾಗಂತ ಕೆಲವರು ಸ್ವಲ್ಪ ಆ ಕಡೆ ಈ ಕಡೆ ಕೇಳಿದ ಪ್ರಕಾರ 80 to 85% ಸ್ಟೂಡೆಂಟು ಅಟೆಂಪ್ಟ್ ಆಗ್ಯಾರ ರೀ. ಯಾಕಂತಂದ್ರೆ ಬಹಳ ದೂರದಲ್ಲಿ ಬಂದವ ಎಕ್ಸಾಮ್ ಸೆಂಟ್ರು. ಕೆಲವರ ಪ್ರಕಾರ ಏನಾಯಿತು, 70 to 78% ಅಟೆಂಪ್ಟ್ ಆಗ್ಯಾರ ಸರ, ಅಂದ್ರೆ ಎಕ್ಸಾಮಲ್ಲಿ ಅಟೆಂಡ್ ಆಗ್ಯಾರ ಅಂತ ಹೇಳಿದರು. ಸೊ ಎಷ್ಟು ಜನ ಅಟೆಂಡ್ ಆಗ್ಯಾರೋ ಎಷ್ಟು ಜನ ಆಗ್ಯಾರೋ ಅದು ಬೇಕಾಗಿಲ್ಲ, ಆದ್ರೆ ನಿಮ್ಗೆ ಗೊತ್ತಿರಬೇಕಿದು. ಮುಂದಿನ ಎಕ್ಸಾಮ್ ದೂರ ಇದ್ದವ್ರೆ ಸರ್, ನಾ ದೂರ ಆಗುತ್ತೆ ಸರ್, ನೋಡ್ಬೇಕ್ರಿ, ವಿಚಾರ ಮಾಡ್ತೀನಿ ಅಂತ ಹಿಂಗೆ ವಿಚಾರ ಮಾಡ್ತಿರ್ತಾರಲ್ಲ, ಇಲ್ಲಿ ನೋಡಿರಿ, ಇದಕ್ಕೋಸ್ಕರ ಆದರೂ ಅಟೆಂಪ್ಟ್ ಆಗಬೇಕು. ಓಕೆ, ನೀವು 99% ಏನು ಮಾಡಿರ್ತೀರಿ, ಪ್ರಿಪ್ರೇಷನ್. ಏನು 99% ಪ್ರಿಪ್ರೇಷನ್ ಮೇನ್ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ 1% ಏನೈತಲ್ಲ ಲಕ್, ಇದು ಬೇಕೇ ಬೇಕು.
ಅದು ಯಾರಿಗಿರುತ್ತೋ ಏನು ಗೊತ್ತು ಸರ್, ದೂರ ಅದರಿ ಹಂಗದ ಏನೂ ವಿಚಾರ ಮಾಡಿಬಿಡ್ರಿ. ಸುಮ್ಮನೆ ಪ್ರಿಪ್ರೇಷನ್ ಆಗಿದ್ರಿ ಎಲ್ಲೇ ಬಂದ್ರೂ ಎಕ್ಸಾಮ್ ಹೋಗಿ ಅಟೆಂಡ್ ಆಗ್ರಿ. ಓಕೆ, ಎಸ್, ಈ ರೀತಿ ಹೇಳಿದರು. ಇನ್ನು ಮುಂದೆ ಏನು? ಎಸ್ ಸರ್, ಮ್ಯಾಥ್ಸು ಮತ್ತು ರೀಸನಿಂಗಲ್ಲಿ ಎಷ್ಟು ಕ್ವಶನ್ ಹುಡುಗರು ಅಟೆಂಪ್ಟ್ ಆಗ್ಯಾರ ಅದಕ್ಕೆ ಕೇಳಿದರು. ಅದಕ್ಕೆ ಕೇಳಿದಾಗ ಅವ್ರು ಹೇಳಿದರು, ಸರ್ 35 ಕ್ವಶನಲ್ಲಿ 32 ಅಂತ ಹೇಳಿದರು. ಅದೇ ರೀತಿ ಒಬ್ಬರು 24 ಅಂತ ಹೇಳಿದರು. ಅದೇ ರೀತಿ ಒಬ್ಬರು 34 ಅಂತ ಹೇಳ್ಯಾರ. ಅವ್ರು ಫಸ್ಟಿಗೆ ಮ್ಯಾಥ್ಸ್ ಹಿಡಿದಾರೋ ಅದೇನು ಗೊತ್ತಿಲ್ಲ, ನಾನು ಅಷ್ಟು ಜಾಸ್ತಿ ಕೇಳಲಿಲ್ಲ. ಎಕ್ಸಾಮ್ ಮುಗಿದ ನಂತರ ಅವರು ಅಷ್ಟು ಆ್ಯಕ್ಯುರೇಟಾಗಿ ಕೆಲವೊಂದು ಜನ ನೆನಪಿರಲ್ಲ. ಕೆಲವು ಜನ 27 ಅಂತ ಹೇಳ್ಯಾರ. ಮ್ಯಾಥ್ಸಲ್ಲಿ ಟೋಟಲ್ 35 ಕ್ವಶನಲ್ಲಿ ಇಷ್ಟು ಟಚ್ ಮಾಡ್ಯಾರ ಸ್ಟೂಡೆಂಟ್. ಸರ್ ರೀಸನಿಂಗಲ್ಲಿ ಹೆಂಗೆ ಸರ? ರೀಸನಿಂಗಲ್ಲಿ ಒಬ್ಬರು 35ಗೆ ಎಲ್ಲ ಟಚ್ ಮಾಡ್ಯಾರಂತ, ಒಬ್ಬರು 33, ಆಲ್ಮೋಸ್ಟ್ ನನಗೆ ಹೇಳಿದವರು ಎಲ್ಲ 30+ ಹೇಳ್ಯಾರ. ರೀಸನಿಂಗು 30+ ಅಂತ ಹೇಳ್ಯಾರ. ಯಾಕಂತಂದ್ರೆ ರೀಸನಿಂಗ್ ಮಾಡಬಹುದು, ವೆರಿ ಈಸಿ ರೀಸನಿಂಗ್. ಓಕೆ, ಆದರೆ ಟೈಮ್ ಮೇಂಟೆನೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿರಿ, ನೀವು ಯಾವ ಥರ ಮೇಂಟೈನ್ ಮಾಡೋಕ್ಕೆ ನೀವು ಪ್ರಾಕ್ಟೀಸ್ ಮಾಡಿರಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡಿರಿ, ಟೈಮ್ ಸೇವ್ ಆಗ್ತದೆ. ಎಲ್ಲಿ GK ಒಳಗೆ ಭಾಳ ವೇಸ್ಟ್ ಮಾಡಬೇಡ್ರಿ. ಗೊತ್ತಿತ್ತಂದ್ರೆ ಆನ್ಸರ್ ಮಾಡಿರಿ, ಗೊತ್ತಿರಲಿಲ್ಲ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ರಿ. ಅದಕ್ಕೋಸ್ಕರ ನೀವು ವಿಚಾರ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಸ್. ಹಾಂ, ಟಾಪಿಕ್ಸು ಯಾವ್ಯಾವ್ದ್ರ ಮೇಲೆ ಎಷ್ಟು ಕ್ವಶನ್ ಬಂದಿದ್ದು ಅಂತ ಕೇಳಿದಾಗ ಅವ್ರಿಗೆ ನೆನಪಿದ್ದದ್ದು ಹೇಳಿದ್ರು ಸ್ವಲ್ಪ ಜನ. ಏನಂತಂದ್ರೆ ಸಿಂಪ್ಲಿಫಿಕೇಷನಲ್ಲಿ 4 ಕ್ವಶನ್ ಬಂದವು ಸರ್ ಅಂತಂದರು. ನಾನು ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಸಂಭಾವ್ಯ ಪ್ರಶ್ನೆಗಳು ಮಾಡುವಾಗ ನಾನು ಹೇಳಿದ್ದೆಲ್ಲರಿಗೂ ಹೇಳಿದ್ದು, ಸಿಂಪ್ಲಿಫಿಕೇಷನಲ್ಲಿ 3 to 4 ಕ್ವಶನ್ ಬಂದೇ ಬರ್ತಾವ ಅಂತ ಹೇಳಿದ್ದು. ಬಂದವ ನೋಡ್ರಿ, ಬಂದವ 100% ನೆಕ್ಸ್ಟ್ ಶಿಫ್ಟಿಗೆ ಬರ್ತಾವೆ. 4 ಸಿಂಪ್ಲಿಫಿಕೇಷನ್ ಬಂದೇ ಬರ್ತಾವೆ. ಸಿಂಪ್ಲಿಫಿಕೇಷನಲ್ಲಿ ವೆರೈಟಿ ಕ್ವಶನ್ಸ್ ನಾನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ಇನ್ನೂ ಮುಂದೆ ಎಕ್ಸಾಮ್ಸ್ ಅದ ಅವ್ರಿಗೆ ಯೂಸ್ ಆಗಲಿ. ಡನ್. ಸಿಂಪ್ಲಿಫಿಕೇಷನ್ ವೆರಿ ಇಂಪಾರ್ಟೆಂಟ್. ಈಸಿ ಅನಿಸುತ್ತೆ, ಆದ್ರೆ ಅಲ್ಲಿ ಮಾಡುವಾಗ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊತೀರಿ. ಓಕೆ, ಎಸ್. ನೆಕ್ಸ್ಟ್ ಟ್ರೈನ್ ರಿಲೇಟೆಡ್ 2 ಕ್ವಶನ್ ಬಂದವ ಸರ್. ಟ್ರೈನ್ ರಿಲೇಟೆಡ್ L = ಲೆಂತ್ = ಏನಪ್ಪ, ಸ್ಪೀಡ್ ಇಂಟು ಟೈಮ್ ಇಂಟು 5/18 ಇದು ಟ್ರೈನ್ ಫಾರ್ಮುಲಾ. ಸರ್ ಟ್ರೈನ್ ರಿಲೇಟೆಡ್ 2 ಕ್ವಶನ್ ಬಂದವು ಸರ್, 2 ಟಚ್ ಮಾಡೀನಿ ಸರ್, ಹಿಂಗೆ ಹೇಳಿದರು. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೆಂಗೆ ಅವ್ರು ಕಳಿಸಿದ್ರೆ ಅದೇ ಮೆಸೇಜ್ ಕಾಪಿ ಮಾಡೀನಿ ಅಷ್ಟೇ ನಾನು. ಓಕೆ, 2 ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಪ್ರಾಬ್ಲಮ್ ಬಂದವು ಸರ್. 2 ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ಮೇಲೆ 2 ಪ್ರಾಬ್ಲಮ್ ಬಂದವ. ಅವು ಹೆಂಗಿದ್ದು ಅಂದ್ರೆ ಈಸಿ ಇದ್ದು ಸರ್, ಈಸಿ ಇದ್ದು. ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಏನು, ಫಸ್ಟಿಗೆ ಮೊತ್ತ ಅಂತ ಹೇಳಿ ಫಾರ್ಮುಲಾ ಬರುತ್ತೆ ಒಂದು, P × 1 + R/100⁻T. ಚಕ್ರ ಬಡ್ಡಿ = ಮೊತ್ತ ಮೈನಸ್ ಅಸಲು ಫಾರ್ಮುಲಾ. ಈಸಿ ಇದ್ದು ಸರ, ನಾ ಮಾಡೀನಿ ಸರ ಅಂತಂದರು. ಅಂದ್ರೆ ಈ ಟಾಪಿಕ್ ಮೇಲೆ ನೀವು ಜಾಸ್ತಿ ನೋಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕವರ್ ಆಗಿರ್ತಾವೆ, ಡೋಂಟ್ ವರಿ. ಆದರೆ ಎಲ್ಲಿ ಕ್ವಶನ್ ಜಾಸ್ತಿ ಬರ್ತಾವೆ ಅವುಗಳನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಓಕೆ, ಡನ್. ಅರ್ಥ ಆಯ್ತು ರೀ? ಎಸ್. ನೆಕ್ಸ್ಟ್ ನೋಡಿರಿ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ನೋಡಿರಿ. ಕಂಪೌಂಡ್ ಇಂಟ್ರೆಸ್ಟ್ ಆಯ್ತು, ಇಲ್ಲಿ 2 ಕ್ವಶನ್ನು. ಸಿಂಪಲ್ ಇಂಟ್ರೆಸ್ಟ್ ಮೇಲೂ 1 ಕ್ವಶನ್ ಬಂದದ್ರಿ. ಅಂದ್ರೆ ಟೋಟಲ್ ಆಗಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಮೇಲೆ 3 ಕ್ವಶನ್ ಆದವು ರೀ. ಅರ್ಥ ಆಯಿತು? 3 ಕ್ವಶನ್ ಅದು ಅಂದ್ರೆ ಆ ಟಾಪಿಕ್ ಮೇಲೆ 3 ಕ್ವಶನ್ ಬಂದಾವ. ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ಸರ್ ಕನ್ಫ್ಯೂಸ್ ಆಗ್ತದೆ ಸರ್, ಇದನ್ನು ಟಾಪಿಕ್ ಸ್ಕಿಪ್ ಮಾಡ್ತೀನಿ. ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಸಿ ಲೆವೆಲ್ ಇದ್ದು ಅಂದ್ರೆ ಏನು ಮಾಡ್ತೀರಿ, ಫಾರ್ಮುಲಾ ನೀವು ನೋಡ್ಲಿಕ್ಕಂದ್ರೆ ಫಾರ್ಮುಲಾ ಹಾಕಿದ್ರೆ ಬರ್ತಿರ್ತಾವೆ. ನೀವು ಫಾರ್ಮುಲಾನ ನೆನಪಿಟ್ಟಿರಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀರಿ? ಅದಕ್ಕೋಸ್ಕರ ಯಾವುದೇ ಟಾಪಿಕನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್ ಮೇಲೆ 3 ಕ್ವಶನ್ ಇದ್ದು ಅಂತ ನೋಡಿರಿ. 2 to 3 ಕ್ವಶನ್ಸ್ ಬಂದವ. 2 to 3 ಕ್ವಶನ್ಸ್ ಬಂದವ ಎಲ್ಲ ಕಡೆ. ಕೆಲವು ಜನ ಹೇಳಿದರು 2 ಬಂದವ ಸರ್, ಕೆಲವು ಜನ 3 ಬಂದವ, ಹಿಂಗೆ ಹೇಳಿದ್ರೆ ಎವ್ರೇಜ್ ಟೋಟಲ್ 3 ಅಂತ ನಾವು ತಗೊಂಡಿದ್ವಿ. ಡನ್. ಆಮೇಲೆ ಸರ್ ಡಿವಿಸಿಬಿಲಿಟಿ ಮೇಲೆ 1 ಕ್ವಶನ್ 8ರ ಮೇಲೆ ಬಂದದ. ಸ್ಟೂಡೆಂಟ್ ಕಳಿಸಿದ್ದು ನಿಮಗೆ ತಗೊಂಡು 8ರ ನಿಯಮ ಏನದ ರೀ, 4ರ ನಿಯಮ ಏನದ, ಕೊನೆಯ 2 ಅಂಕಿ, ಲಾಸ್ಟ್ 2 ಡಿಜಿಟ್ ಡಿವಿಸಿಬಲ್ ಬೈ 4. 8ರದ ಲಾಸ್ಟ್ 3 ಡಿಜಿಟ್, ಇದ್ರ ಮೇಲೆ ಕ್ವಶನ್ ಕೇಳಿದರು.
ಸರ್ ಎವರೇಜ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದು ಅಂತಂದ್ರೆ 2 ಕ್ವಶನ್ ಬಂದಿದ್ದು. ಸರಾಸರಿ ಮೇಲೆ 2 ಕ್ವಶನ್. 100% ಹೇಳಿದ್ರೆ ನಿಮಗೆ ಕ್ಲಾಸ್ನಾಗೆ ಹೇಳುವಾಗ ನಿಮಗೆ ಆನ್ಲೈನ್ ಕ್ಲಾಸಲ್ಲಿಗೂ ಹೇಳೀನಿ. ಯಾಕಂತಂದ್ರೆ ಎವರೇಜ್ ಬಗ್ಗೆ 2 ಕ್ವಶನ್ ಇದ್ದೇ ಇರ್ತದೆ. ಓಕೆ, ಸರಾಸರಿ ಮೇಲೆ 2 ಕ್ವಶನ್ ಬಂದವ್ರಿ. 2 ಕ್ವಶನು ಯಾವ ಥರ ಇದ್ವು ಅಂತಂದ್ರೆ ಸ್ಟೂಡೆಂಟ್ ಬಗ್ಗೆ ಎಷ್ಟು ಜನ ಇದ್ದರು, ಅವರಲ್ಲಿ ಮೊದಲ 10 ಜನದ್ದು ಈ ಥರ ಕ್ವಶನ್ಸ್ ಇದ್ದವು ಸರ್ ಅಂತ ಹೇಳಿದರು. ಸೊ ಇಷ್ಟೆಲ್ಲ ಟಾಪಿಕ್ಸ್ ಮೇಲೆ ಇಷ್ಟಿಷ್ಟು ಕ್ವಶನ್ ಬಂದಾವ ಅಂತಂದ್ರೆ ನೀವು ಯಾವ ಥರ ನೋಡ್ಕೋಬೇಕು, ನೆಕ್ಸ್ಟ್ ಶಿಫ್ಟಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಜಾಸ್ತಿ ನೋಡ್ಕೋಬೇಕು ಅಂತೇಳಿ ನೀವು ವಿಚಾರ ಮಾಡ್ಕೋರಿ. ಅದೇ ರೀತಿ ಸಂಬಂಧಪಟ್ಟಂತೆ ಎಲ್ಲ ಸಂಭವನೀಯ ಪ್ರಶ್ನೆಗಳ ಪ್ರಕಾರ ನಾನು ಹಿಂಗಡೆ ಕ್ಲಾಸಲ್ಲಿ ಒಂದು 11-12 ವಿಡಿಯೋಸ್ ಮಾಡಿದ್ದೀನಿ, ಅವುಗಳನ್ನ ನೋಡ್ಕೊಂಡು ಹೋಗ್ರಿ. ಓಕೆ, ಅದೇ ರೀತಿ ಸರ್ ರೀಸನಿಂಗಲ್ಲಿ ಏನಾಗಿತ್ತು ಸರ್, ರೀಸನಿಂಗಲ್ಲಿ ಚಿತ್ರದ ಮೇಲೇ ಯಾವುದು ರೀಸನಿಂಗಲ್ಲಿ ಚಿತ್ರಗಳ ಮೇಲೇ ಒಂದು 3 to 5 ಕ್ವಶನ್ಸ್ ಅದಾವ. ದಾಳಗಳು, ಆಮೇಲೆ ಕನ್ನಡಿ ಪ್ರತಿಬಿಂಬ, ಆಮೇಲೆ ಅಡಗಿರುವ ಚಿತ್ರ, ಈ ರೀತಿ ಪ್ರಶ್ನೆಗಳು ಒಂದು 5-6 ಕ್ವಶನ್ ಅದಾವಂತ. ಸೊ ಅವುಗಳನ್ನ ಮಿಸ್ ಮಾಡಂಗಿಲ್ಲ ಯಾರು. ಅದಕ್ಕೋಸ್ಕರ ನಾನು ಹೇಳಿದ್ದು ರೀಸನಿಂಗಲ್ಲಿ ಎಷ್ಟು ಟಚ್ ಮಾಡ್ಯಾರ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದಕ್ಕೋಸ್ಕರನೇ ಹೇಳಿದ್ದು. ಅದೇ ರೀತಿ ಹೇಳಿಕೆ ಮತ್ತು ತೀರ್ಮಾನಗಳ ಮೇಲೆ 1 ಕ್ವಶನ್ನು, ಹೇಳಿಕೆ ಮತ್ತು ತೀರ್ಮಾನ. ಅದೇ ರೀತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ 1-2 ಕ್ವಶನ್ ಇದ್ದು ಅಂತ ನೋಡ್ರಿ. ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ 1-2 ಕ್ವಶನ್ನು. ಓಕೆ, ಅದೇ ರೀತಿ ಸಿರೀಸ್ ಮೇಲೆ 3 ಕ್ವಶನ್ ಇದ್ದು ಅಂತ ನೋಡ್ರಿ. ಸರಣಿಗಳ ಮೇಲೆ 3 to 4 ಕ್ವಶನ್. ಸರಣಿಗಳ ಮೇಲೆ 3 to 4 ಕ್ವಶನ್ಸ್. ಸೊ ಈ ರೀತಿ ನಿಮಗೆ ರೀಸನಿಂಗ್ ಅಂತೂ ನೀವು ಅದು ಅನಾಲಿಸಿಸ್ ಬೇಕಾಗಿಲ್ಲ, ಮ್ಯಾಥ್ಸ್ ಬಗ್ಗೆ ನೀವು ಮೇನ್ ಇಂಪಾರ್ಟೆಂಟು. ಅದೇ ರೀತಿ ಮತ್ತೆ ನಾನು ಹೇಳ್ತೀನಿ, ಇನ್ನೊಂದು ಸಲ ನೀವು ಮ್ಯಾಥ್ಸ್ ಬಗ್ಗೆ ರಿವಿಷನ್ ಮಾಡ್ಕೊಂಡು ಹೋಗ್ರಿ. ಯಾಕಂತಂದ್ರೆ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕೊಡ್ತಾವೆ ಅಂತೇಳಿ ಹೇಳೋಕ್ಕಾಗಲ್ಲ. ಮಿನಿಮಮ್ 3-4 ಕ್ವಶನ್ ಬಂದವಲ್ಲಿ. ಸೊ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀರಿ ನೋಡಿರಿ. ನೆಕ್ಸ್ಟ್ ನೀವು ಹೋಗುವಾಗ ನಾನು ಆಲ್ರೆಡಿ ವಿಡಿಯೋಸನ್ನು ಮಾಡಿದ್ದಲ್ಲಿ ನೀವೇನು ಮಾಡ್ಕೊಂಡು ಹೋಗಬೇಕು ಅವುಗಳು ನೋಡ್ಕೊಂಡು ಹೋಗ್ರಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಪ್ಲೇಲಿಸ್ಟು ಆ್ಯಡ್ ಮಾಡಿರ್ತೀನಿ, ನೀವು ಅವುಗಳನ್ನ ನೋಡ್ಕೊಂಡು ಹೋಗ್ರಿ. ನಿಮಗೆ ಎಕ್ಸಾಮ್ ಬರುವವರೆಗೂ, ಇನ್ನು ಮುಗಿಯುವವರೆಗೂ ಟೈಮ್ ಸಿಕ್ಕಾಗ ಸಂಭಾವನೆ ಪ್ರಶ್ನೆಗಳನ್ನು ನೆಕ್ಸ್ಟ್ ಸಿರೀಸನ್ನು ತರ್ತೀನಿ. ಓಕೆ, ಈ ರೀತಿ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಬರೆಯುವಾಗ ಸರ್ ಟೈಮ್ ಮೇಂಟೆನೆನ್ಸ್ ಆಗ್ತಿಲ್ಲ ಅಂತಾರೆ. ಟೈಮ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಹೇಳ್ತೀನಿ, ಫಸ್ಟಿಗೆ ನೀವು ಏನು ಮಾಡಬೇಕು, GK ಟಚ್ ಮಾಡಬೇಕು. GK 50 ಕ್ವಶನ್ ಇರ್ತಾವಂತಂದ್ರೆ ನೀವು ಒಂದು 15 ನಿಮಿಷ ಅಷ್ಟೇ ಬಿಡಬೇಕಲ್ಲ. 15 ನಿಮಿಷ ಸಾಕು. 15 ನಿಮಿಷ, 15-16 ಹಿಂಗೆ ನಿಮಿಷ ತೊಗೊಂಡ್ರೆ ಪಟ ಓದೋದು ಗೊತ್ತಿದ್ರೆ ಟಚ್ ಆನ್ಸರ್ ಹಾಕೋದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಹೋಗ್ಬೇಕು ಯಾವುದಕ್ಕೆ, ಇದು ಮುಗಿದ್ಮೇಲೆ ಏನು ಮಾಡ್ಬೇಕು ಸರ್, ರೀಸನಿಂಗ್ ಮಾಡಬೇಕು. ರೀಸನಿಂಗ್ ಎಷ್ಟು ಇರ್ತಾವೆ ರೀ, 35 ಕ್ವಶನ್ ಇರ್ತಾವೆ. ಅದನ್ನು ವಿದಿನ್ ಟೈಮ್ ಒಳಗೆ ಮುಗಿಸ್ರಿ. ಯಾಕಂತಂದ್ರೆ ಇಲ್ಲಿ ಎಷ್ಟು ಬೇಗ ಮುಗಿಸ್ತಿರಲ್ಲ, ನೆಕ್ಸ್ಟ್ ನಿಮಗೆ ಮ್ಯಾಥ್ಸಿಗೆ ಟೈಮ್ ಬೇಕಾಗತ್ತೆ. ಇಲ್ಲಿ 35 ಕ್ವಶನ್ ಇರ್ತಾವೆ. ಓಕೆ, ಗೊತ್ತಾಯಿತು, ಡನ್ನ. ಇಲ್ಲಿ ನೋಡಿರಿ, ಇಲ್ಲಿ 15 ನಿಮಿಷ ಹೋಯ್ತು ಅಂದರೆ ಮೇಲಿಂದ 20 ನಿಮಿಷ ತೆಗೆದುಬಿಡ್ರಿ. 120 ನಿಮಿಷದಲ್ಲಿ ಇನ್ನು 100 ನಿಮಿಷ ಉಳೀತು. ಓಕೆ, ಇಲ್ಲೊಂದು 30-40 ನಿಮಿಷ ತಗೊಂಡ್ರೆ ಎಷ್ಟಾಯಿತು, ಇನ್ನೊಂದು 60. ಇಲ್ಲೊಂದು ಅವರ್ ಉಳೀತು ನೋಡಿರಿ. ಇದು 20 ಆದ್ರೂ ಡನ್ನ. ಒಂದು ತಾಸನ್ನೇ 35 ಕ್ವಶನ್ ಮಾಡ್ತೀರ ಆರಾಮು. ಸೊ ಅದಕ್ಕೋಸ್ಕರ ಟೈಮ್ ಮೇಂಟೆನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರೂ ಮಿಸ್ ಮಾಡಬೇಡ್ರಿ. ಕರೆಕ್ಟಾಗಿ ಎಕ್ಸಾಮ್ ಟಚ್ ಮಾಡಿರಿ. ಎಕ್ಸಾಮ್ ಮುಗಿದ್ಮೇಲೆ ನಮ್ಗೆ ರಿಪ್ಲೈ ಮಾಡಿರಿ, ಮೆಸೇಜ್ ಹಾಕಿರಿ, ಸರ್ ಹಿಂಗೆ ಆಗೈತೆ ಸರ್ ಎಕ್ಸಾಮು ಅಂಥೇಳಿ ಒಂದು ಸಲ ಹೇಳ್ರಿ. ಓಕೆ, ಮತ್ತು ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ಎಲ್ಲ ಎಕ್ಸಾಮ್ಗಿಂತ ಮುಂಚೆ ಎಲ್ಲೂ ಇನ್ನೊಂದು ಸಲ ಹೇಳ್ತೀನಿ, ಸಂಭಾವನೆ ಪ್ರಶ್ನೆಗಳ ಬಗ್ಗೆ ಎಷ್ಟು ಮಾಡಿನೆಲ್ಲ ನೋಡ್ಕೊಂಡು ಹೋಗ್ರಿ. ಯಾಕಂದರೆ ನಿಮಗೆ ಯೂಸ್ಫುಲ್ ಐತಿ, 100% ಯೂಸ್ಫುಲ್ ಆಗಿದೆ. ಈ ಹುಡುಗರು ಹೇಳಿದ ಪ್ರಕಾರ, ಸ್ಟೂಡೆಂಟ್ ಹೇಳಿದ ಪ್ರಕಾರ ನಿಮಗೆ ಹೇಳ್ತಾ ಇರೋದು, ನೋಡ್ಕೊಂಡು ಹೋಗ್ರಿ. ಓಕೆ, ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.